ನೀವು ಯಾವತ್ತಾದ್ರೂ ಯೋಚನೆ ಮಾಡಿದಿರಾ ಮ್ಯೂಸಿಕ್ ಹೇಗೆ ನೀವು ನೋಡ್ತಾ ಇರೋದಕ್ಕೆ ಒಂದು ಫೀಲ್ ನ ಕೊಡುತ್ತೆ ಅಂತ ಹೇಳ್ಬಿಟ್ಟು? ನೀವೇನಾದ್ರೂ ಮ್ಯೂಸಿಕ್ ನ ಕಟ್ ಮಾಡಿದ್ರೆ ಅದು ಫಿಲಮ್ ನಲ್ಲಿ ಅರ್ಧ ಜೀವ ತೆಗೆದಂಗೆ. ಹಾಯ್, ನಾನು ನಿಮ್ಮ ಸಾಗರ್ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮ್ಯೂಸಿಕ್ ಹೇಗೆ ಫೀಲ್ ನ ಇಂಡ್ಯೂಸ್ ಮಾಡುತ್ತೆ ಅಂತ. ಸೌಂಡ್ಸ್ ಏನಿದೆ ಅದು ಸೀನ್ ನ ಎಮೋಷನಲಿ ಬ್ರಿಡ್ಜ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಆಂಬಿಯಂಟ್ ನಾಯ್ಸ್ ಆಗಿರ್ಬೋದು, ಅಥವಾ ಅದಕ್ಕೆ ಸಪೋರ್ಟಿವ್ ರೈಸಸ್ ಆಗಿರ್ಬೋದು, ಅಥವಾ ಒಂದು ಟ್ರಾನ್ಸಿಷನ್ ನಡೀತಾ ಇರ್ಬೇಕಾದ್ರೆ ಅದಕ್ಕೆ ಬೇಕಾಗಿರುವಂತ ಉಶ್ ಸೌಂಡ್ ಆಗಿರ್ಬೋದು, ಇವೆಲ್ಲಾನು ಆಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈ ರೆಸ್ಟೋರೆಂಟ್ ಸೀನ್ ನ ನೋಡಿ. ಇದ್ರೊಳಗಡೆ ಪ್ಲೇನ್ ಜಸ್ಟ್ ವಿಡಿಯೋ ಓಡ್ತಾ ಇದೆ. ನಿಮ್ಗೆ ಯಾವ್ದಾದ್ರು ಫೀಲ್ ಬರ್ತಾ ಇದೆಯಾ? ಈಗ ನೋಡಿ, ನೋಡಿದ್ರಲ್ಲ ಹೇಗೆ ನಿಮ್ಗೆ ಒಂದು ಸೌಂಡ್ ನ ಆಡ್ ಮಾಡೋದ್ರಿಂದ ರೆಸ್ಟೋರೆಂಟ್ ಎಷ್ಟು ಲೈವ್ಲಿ ಅಂತ ಅನ್ನಿಸ್ತಾ ಇದೆ. ನಾವು ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಈ ಸೀನ್ ನ ನೋಡಿ. ಇದಕ್ಕೆ ಇವಾಗ ಮ್ಯೂಸಿಕ್ ಆಡ್ ಮಾಡಿದಾಗ, ಒಂದು ಆಂಬಿಯನ್ಸ್ ಕೂಡ ಆಡ್ ಮಾಡಿದಾಗ, ಎಸ್, ದಿಸ್ ಇಸ್ ದ ಇಂಪ್ಯಾಕ್ಟ್. ನೀವು ಮ್ಯೂಸಿಕ್ ಆಡ್ ಮಾಡಿದ್ಮೇಲೆ ಅದ್ರಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಏನ್ ಮಿಸ್ ಆಗಿತ್ತು? ಎಕ್ಸಾಕ್ಟ್ಲಿ ಬ್ಯಾಲೆನ್ಸ್ ಆಗಿರ್ಲಿಲ್ಲ. ಸೊ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮತ್ತೆ ಆಂಬಿಯಂಟ್ ನಾಯ್ಸ್ ಎರಡೂ ಸೇಮ್ ಲೆವೆಲ್ಸ್ ಅಲ್ಲಿ ಇತ್ತು. ಇವೆರಡನ್ನು ಬ್ಯಾಲೆನ್ಸ್ ಮಾಡಿದ್ರೆ ನಿಮ್ಗೆ ಫೀಲ್ ನ ಇಂಡ್ಯೂಸ್ ಮಾಡೋದಕ್ಕೆ ಇನ್ನ ಕ್ಲೀನ್ ಆಗಿ ಹೆಲ್ಪ್ ಆಗುತ್ತೆ. ಮ್ಯೂಸಿಕ್ ಯಾವಾಗ್ಲೂ ಆಂಬಿಯಂಟ್ ಆಗಿ ಅದಕ್ಕೆ ಆಡ್ ಮಾಡಬೇಕೆ ಹೊರತು ಡಾಮಿನೆಂಟ್ ಆಗಿ ನಾನೇ ಅಂತ ತೋರಿಸ್ಕೊಂಬಾರ್ದು. ಎವ್ರಿಥಿಂಗ್ ಮೇಕ್ಸ್ ಅಪ್ ಟು ಎ ಫಿಲ್ಮ್, ನಾಟ್ ಜಸ್ಟ್ ಒನ್ ಎಲಿಮೆಂಟ್. ಸೊ ಗೊತ್ತಾಯ್ತಲ್ಲ ಮ್ಯೂಸಿಕ್ ನ ಫೀಲ್ ಎಷ್ಟು ಮಹತ್ವ ಕೊಡುತ್ತೆ ಅಂತ.